ಮುಗಿಸಲಾಗಬಾರದು. ಓಕೆ, ಅಂದರೆ ಅಷ್ಟು ಡ್ರೈ ಆಗಿರುತ್ತೆ. ಕೆಲವೊಂದು ಏನಾಗ್ತದೆ ಹಳಗಾಗುತ್ತೆ. ಹಳಗಾದಾಗ ಏನಾಗುತ್ತೆ ಸುವಾಸನೆ ಬರಲ್ಲ. ಓಕೆ, ಅದನ್ನು ಮಾಡಬೇಕಂದ್ರೆ ಅಂಗಡಿನ ತರುವಾಗ ಸರಿಯಾಗಿ ಅಂದರೆ ಎಲ್ಲೋ ಇರುವುದನ್ನು ಸರಿಯಾಗಿ ಹಾಕಿಕೊಂಡು ಒಂದು ಏರ್ಟೈಟ್ ಜಾಗದಲ್ಲಿ ಹಾಕಿ ಇಡಬೇಕು. ಮತ್ತೆ ಇದನ್ನು ಉಪಯೋಗ ಮಾಡುವಾಗ ಸರಿಯಾಗಿ ಸುರಿಬೇಕು. ಕೊತ್ತಂಬರಿ ಬೀಜವನ್ನು ಹುಡುಗಿ ಉಪಯೋಗ ಮಾಡಲೇಬಾರದು. ಹುಡುಗರು ಮಾಡಿದ್ರೆ ನಮಗೆ ಆ ಹಸಿ ಕೊತ್ತಂಬರಿ ಬೀಜ ನಿಮಗೆ ಹಾಕಬೇಕು. ಸಾಂಬಾರಾಗಲಿ, ಸಾರಿಗಾಗಲಿ ಅಥವಾ ಚಟ್ನಿಗಾಗಲಿ ಎರಡು ಮಾಡೋಣ ಹುಡುಗೆ ಹಾಕಬೇಕು. ಬಟ್ ಹುಡುಗಾಗೂ ಮತ್ತೆ ಅದಕ್ಕೆ ಆದಷ್ಟು ನಾವು ಅದನ್ನು ಕಪ್ಪಾಗಿ ಮಾಡಲು ನಮ್ಮನ್ನು ಕಟ್ಟಿಸಬೇಕಲ್ಲ ಆಟ ಮಾಡಬಾರ್ದು. ಅವಾಗೇನಂತಂದ್ರೆ ಸುವಾಸನೆ ಕೂಡ ಹೋಗ್ಬಿಡುತ್ತೆ. ನಿಮಗೆ ಮಸಾಲೆ ಸರಿಯಾದ ಬಣ್ಣ ಕೂಡ ಬರಲ್ಲ. ಯಾವುದೇ ಮಸಾಲೆ ಸರಿಯಾದ ರೀತಿಯಲ್ಲಿ ಸರಿಯಾದ ನೀರು ಕೊಟ್ಟು ಹೋಗಿದ್ರೆ ಮಾತ್ರ ಸರಿಯಾದ ಸುವಾಸನೆ ಬರುತ್ತೆ. ಒಳ್ಳೆ ಕೊತ್ತಂಬರಿ ಬೀಜ ಅಂದರೆ ಎಷ್ಟು ದಿವಸಗಳ ಕಾಲ ಸಿದ್ಧ ಮಾಡ್ಬೋದು? ನಾವು ಸರಿಯಾದ ಏರ್ಟೈಟ್ ಜಾಗಕ್ಕೆ 6 ದಿನ ಬರುತ್ತೆ, 7 ದಿನ ಬರುತ್ತೆ, ಡಿಪೆಂಡ್ ಆನ್ ಹೌ ಇಟ್ ಈಸ್. ಓಕೆ, ಒಂದು ಫ್ರೈ ಮಾಡೋದಕ್ಕೆ ಬಾಕ್ಸ್ ಹಾಕ್ತಾರ? ಫ್ರೈ ಮಾಡಿ ಒಂದು ಬಾಕ್ಸ್ ಹಾಕಬಾರ್ದು. ಬಾಕ್ಸ್ ಸರಿಯಾಗಿ ಏರ್ಟೈಟ್ ಇಟ್ಕೊಂಡ್ಬಿಟ್ಟು ಆಮೇಲೆ ಫ್ರೈ ಮಾಡಬೇಕು. ನೀವು ಉಪಯೋಗ ಮಾಡಲಿಕ್ಕೆ ಉಪಯೋಗ ಯಾವಾಗ ಮಾಡಬೇಕು ಅದಕ್ಕಿಂತ ಬೆಳಿಗ್ಗೆ ಮೊದಲು ಫ್ರೈ ಮಾಡ್ಕೊಬೇಕು. ಮತ್ತೊಂದು ಅಂದರೆ ಫ್ರೈ ಮಾಡಿದ ತಕ್ಷಣ ಅದನ್ನು ನಾವು ಟೇಸ್ಟ್ ಮಾಡಬಾರ್ದು. ಒಂದು 2 ನಿಮಿಷ ಬಂದರೆ ಹಾಕಿರ್ಬೇಕು. ಅಂದರೆ ನಾವೇನಿರ್ತದೆ ಜೊತೆಗೆ ಗುಂಟೆ ಮೇಲೆ ಇರ್ತೇವೆ. ಆವಾಗ ನಿಮಗೆ ಓವರ್ ಮಾಡೋಲ್ಲ, ಅದು ಸರಿಯಾಗಿ ಆಗುತ್ತದೆ. ಇಲ್ಲ ಅಂತ ಏನಾಗುತ್ತೆ ಅದು ಫ್ಲೇವರ್ ರುಚಿ ಇರ್ತಲ್ಲ, ಅದು ಫ್ಲೇವರ್ ಬರ್ತದೆ. ಹೀಗಾಗಿ